ಕೇಳಲಿಲ್ಲ ಹೆಚ್ಚು. ನಾನು ಪಾತ್ರದ ಬಗ್ಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಈ ಪಾತ್ರನ ಮಾಡ್ತಾಯಿದ್ದೀನಿ. ಅವ್ರ ಮೇಲಿದ್ದಂಥ ಗೌರವ, ಅವ್ರ ಮೇಲಿದ್ದಂಥ ಅಭಿಮಾನ ನನ್ನನ್ನು ಈ ಪಾತ್ರದಲ್ಲಿ ಮಾಡೋ ಹಾಗೆ ಮಾಡಿದೆ. ಹಾಗಂತ ಅವ್ರು ನನಗೆ ಪಾತ್ರದಲ್ಲಿ ಮೋಸ ಮಾಡಿಲ್ಲ. ಈ ಹಿಂದೆ ಹಲವಾರು ಒಳ್ಳೆಯ ಪಾತ್ರಗಳನ್ನು ಕೊಟ್ಟಿದ್ದಾರೆ. ನನ್ನ ಲೈಫ್ ಕರಿಯರ್ನಲ್ಲಿ ಅತ್ಯಂತ ಒಳ್ಳೆಯ ಸಿನಿಮಾ ಅಂತ ನಾನು ಹೇಳ್ಕೊಳ್ಳೋಕ್ಕಿದ್ರೆ ಹೆತ್ತ ಕರುಳು ಕೂಡ ಒಂದು ಸಿನಿಮಾ. ನನ್ನ ವೃತ್ತಿ ಜೀವನದಲ್ಲಿ ತುಂಬ ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಒಂದು ಫಿಲ್ಮ್ಫೇರ್ ಅವಾರ್ಡನ್ನು ಕೂಡ ತಂದುಕೊಡ್ತು. ಮತ್ತೊಂದು ರೀತಿಯ ನನ್ನ ಜೀವನದ ಕೆರಿಯರ್ನ ಮತ್ತೊಂದು ದೃಷ್ಟಿಕೋನದಿಂದ ನೋಡೋಕ್ಕೆ ಆಸ್ಪದಕ್ಕೆ ಮಾಡಿಕೊಟ್ಟಂಥ ಒಂದು ಸಿನಿಮಾ ಹೆತ್ತ ಕರುಳು. ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಈ ಸಿನಿಮಾ ಮಾಡಬೇಕು ಅಂತ ಅವ್ರು ಬಂದಾಗ ನನಗೆ ಮೊದಲು ಅನಿಸಿದ್ದು ನಾನು ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ನಾವೆಲ್ಲರೂ ಒಂದುಗೂಡಿ ಒಂದು ಸಿನಿಮಾ ಮಾಡೋದ್ರಿಂದ ಅವ್ರಿಗೆ ನಿಜಕ್ಕೂ ಸಹಾಯ ಆಗುತ್ತೆ ಅನ್ನೋದಿದ್ದರೆ ಅದಾಗಲಿ ಅನ್ನೋದು ಅಷ್ಟೇ ನನ್ನ ಆಸೆ. ಸಾಯಿ ಪ್ರಕಾಶ್ ಅವರು ಈ ಹಿಂದೆ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ನವಶಕ್ತಿ ವೈಭವದಿಂದ ಮತ್ತೆ ಆ ಟೀಮ್ ಮತ್ತೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ನವಶಕ್ತಿ ವೈಭವದಲ್ಲಿ ನಾನಿದ್ದೆ, ರಾಮ್ಕುಮಾರ್ ಇದ್ದರು, ಸೇಮ್ ಡೈರೆಕ್ಟರ್, ಸೇಮ್ ಕಥಾಹಂದರ. ಅದು ಒಂದು ದೈವ ಭಕ್ತಿ ಪ್ರಧಾನವಾದಂಥ ಚಿತ್ರ ಮತ್ತೆ ಮರುಕಳಿಸ್ತಾ ಇದೆ. ಅದು ಕೂಡ ತುಂಬ ಒಳ್ಳೆಯ ಹೆಸರನ್ನು ತಂದುಕೊಡ್ತು. ಬಹುಶಃ ಟಿ ವಿ ಸ್ಮಾಲ್ ಸ್ಕ್ರೀನಲ್ಲಿ ಅದೇ ತುಂಬ TRP ಇರುವಂಥ ಸಿನಿಮಾ. ಯಾವಾಗ ನೋಡಿದ್ರೂ ಹಬ್ಬಗಳಲ್ಲಿ ಅದೇ ಬರ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಇದು ಪ್ರೇಕ್ಷಕರನ್ನು ಕೂಡ ನಿರಾಶೆ ಮಾಡಲಾರ್ದು. ಸಾಯಿ ಪ್ರಕಾಶ್ ಅವರು ತುಂಬ ಪಳಗಿದ್ದಾರೆ ಈ ಥರದ ಒಂದು ಕಥೆಗಳನ್ನು ಮಾಡೋದ್ರಿಂದ. ಈ ಕಥೆನ ತುಂಬ ಎಂಟರ್ಟೈನ್ಮೆಂಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಸಿನಿಮಾ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತಿದ್ದ ಹಾಗೆ ಚಂದ್ರಿಕಾ ಮೇಡಮ್ ಅವರು ಇದಕ್ಕೆ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಒಬ್ಬ ಕಲಾವಿದೆ ಮದುವೆಯಾಗಿ ಮುಗಿತಿದ್ದಂಗೆ ಸಿನಿಮಾ ಜೀವನದ ನಂಟೆ ಕಡ್ದು ಹೋಗ್ಬಿಡುತ್ತೆ. ಅವೆಲ್ಲ ಸುಳ್ಳಾಗ್ತಾ ಇದೆ ಇವತ್ತು. ನಮ್ಗೆ ನಿಜಕ್ಕೂ ಐ ಆಮ್ ವೆರಿ ಹ್ಯಾಪಿ ಫಾರ್ ಚಂದ್ರಿಕಾ. ಒಬ್ಬ ಕಲಾವಿದೆಯಾಗಿ ಮಾತ್ರ ಚಿತ್ರರಂಗದಲ್ಲಿ ಉಳಿದೆ, ಒಬ್ಬ ನಿರ್ಮಾಪಕಿಯಾಗಿ ಕೂಡ ಬರ್ತಾ ಇದ್ದಾರಲ್ಲ. ನಿಜಕ್ಕೂ ಸಾಕಷ್ಟು ಕಲಾವಿದರಿಗೆ ಈ ರೀತಿಯ ಒಂದು ಒಳ್ಳೆಯ ಜೀವನ ನಾನು ದೇವ್ರು ಕೊಡಲಿ ಅಂತ ನಾನು ಆಶಿಸ್ತೀನಿ. ಐ ವಿಶ್ ಹರ್ ಆಲ್ಸೋ ವೆರಿ ಆಲ್ ದ ಬೆಸ್ಟ್ ಫಾರ್ ದಿಸ್ ಫಿಲಮ್. ಸಾಯಿ ಪ್ರಕಾಶ್ ಅವ್ರಿಗೂ ಕೂಡ ಈ ಸಿನಿಮಾದಿಂದ ಎಲ್ಲ ಚೈತನ್ಯವನ್ನು ಮರುಕಳಿಸ್ಬೇಕು. ಅವರ ಹಿಂದಿನ ಹುರುಪುತನ ಏನಿದೆ, ಅವ್ರು ಗಳಿಸ್ಕೊಂಡಂಥ ಹೆಸರೇನಿದೆ, ಅವೆಲ್ಲವೂ ಕೂಡ ಅವರಿಗೆ ಮರಳಿ ಬರಲಿ ಅನ್ನೋದೇ ನನ್ನ ಆಸೆ. ಸ್ಕ್ರಿಪ್ಟನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಆಸೆ ಏನು ಅಂತಂದರೆ, ನನ್ನ ಫ್ಯಾಮಿಲಿಯಲ್ಲಿ 4ನೇ ತಲೆಮಾರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ನನ್ನ ತಂಗಿ ಮಗಳು ಕೂಡ ಈ ಸಿನಿಮಾದಲ್ಲಿ ನನ್ನ ಮಗಳ ಪಾತ್ರವನ್ನು ಮಾಡ್ತಾ ಇದ್ದಾಳೆ. ಸೊ ನಮ್ಮ ಫ್ಯಾಮಿಲಿಯಿಂದ ಸಾಯಿ ಪ್ರಕಾಶ್ ಅವರಿಗೆ ಅದು ಒಂದು ಇಂಟ್ರೊಡಕ್ಷನ್ ಈ ಸಿನಿಮಾದಿಂದ. ಕೃತಿ ಅಂತ. ನಮಸ್ಕಾರ ಮಾಡಿ ಎಲ್ಲರಿಗೂ. ನಮಸ್ಕಾರ ಮಾಡಿ. ಗುಡ್. ಸೊ ಅದೊಂದು ಖುಷಿಗೆ ಮತ್ತೊಂದು ಕಾರಣ ಸೇರ್ಪಡೆ ಆಗಿದೆ. ಹ್ಯಾಪಿ ಅದ್ರ ಬಗ್ಗೆ ತುಂಬ ಸಂತೋಷ ಇದೆ. ಕತೆ ತುಂಬ ಚೆನ್ನಾಗಿದೆ. ನನ್ನ ಗೆಳತಿ ಶ್ರುತಿ, ಆಮೇಲೆ ರಾಮ್ಕುಮಾರ್ ಅವರು. ಸೊ ಇಟ್ಸ್ ಎ ಗ್ರೇಟ್ ಕಾಂಬಿನೇಷನ್. ಐ ಆಮ್ ವೆರಿ ಹ್ಯಾಪಿ. ನಾವೆಲ್ಲ ಹಾಗೆ ಒಂದು ದೇವರು ಒಂದು ದಯೆಯಿಂದ ಅನಿಸುತ್ತೆ ಇದೆಲ್ಲ ಜಸ್ಟ್ ಎಲ್ಲ ಹಾಗೆ ಬಂತು ಅದಕ್ಕೋಸ್ಕರ. ಸೊ ಎಲ್ಲದೂ ಒಂದು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಅಂತ ಪ್ರೇಯಿಂಗ್ ಗಾಡ್. ನಿಮ್ಮೆಲ್ಲರ ಆಶೀರ್ವಾದನೂ ನನ್ನ ಮೇಲೆ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್.